ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮಗಿರ್ತಕ್ಕಂಥ 52 ವರ್ಷಗಳ ರಾಜಕೀಯ ಅನುಭವವನ್ನು ದುರುಪಯೋಗ ಪಡಿಸ್ಕೊಂಡು ಅವರ ಸ್ಥಾನ AICC ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಅವರ ಅಧಿಕಾರವನ್ನು ಮತ್ತು ಅವರ ಮಗ ಪ್ರಿಯಾಂಕ ಖರ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸಂಪೂರ್ಣ ಅವರ ಕುಟುಂಬ ಖರ್ಗೆ ಅವರ ಶ್ರೀಮತಿ ಧರ್ಮಪತ್ನಿ ರಾಧಾಬಾಯಿ ಅವರು, ಅವರ ಅಳಿಯ ರಾಧಾಕೃಷ್ಣ ಅವರು, ಅವರ ಹಿರಿಯ ಮಗ ರಾಹುಲ್ ಖರ್ಗೆ ಅವರು, ಹಾಗೆ ಪ್ರಿಯಾಂಕ ಖರ್ಗೆ ಅವರು ಇವರೆಲ್ಲ ಸೇರಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ 1994ರಲ್ಲಿ ಏನು ಕಲಬುರಗಿ ವಿಳಾಸದಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ರು. ಆ ಒಂದು ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು CA ನಿವೇಶನವನ್ನು ಮಂಜೂರು ಮಾಡಿ ಅಂತ ಹೇಳಿ ಅವರು 2010ರಲ್ಲಿ ಅರ್ಜಿ ಹಾಕೊಂಡ ನಂತರ 2014ರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅವರ ಅರ್ಜಿಯನ್ನು ಅನುಮೋದಿಸಿ BTM ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಂದಾಗಿರ್ತಕ್ಕಂಥ BTM 4ನೇ ಹಂತದ ಬಡಾವಣೆಯ ಬನ್ನೇಗುಡ್ಡ ರಸ್ತೆಗೆ ಹೊಂದ್ಕೊಂಡಂಗಿರ್ತಕ್ಕಂಥ 2ನೇ ಬ್ಲಾಕ್ನಲ್ಲಿ ಸುಮಾರು 86,500 ಚದುರಗಳಷ್ಟು ವಿಸ್ತೀರ್ಣದ ಅಂದರೆ 2 ಎಕರೆಗಿಂತೂ ವಿಸ್ತೀರ, ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 150 ಕೋಟಿ ರೂಪಾಯಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಆ ಒಂದು CA ನಿವೇಶನವನ್ನು ಹಂಚಿಕೆ ಮಾಡಿ ಅವರ ಹೆಸರಿಗೆ ಗುತ್ತಿಗೆ ನೋಂದಣಿ ಕೂಡ ಮಾಡ್ಕೊಂಬರುತ್ತೆ. ಹಂಚಿಕೆ ಪತ್ರ ಕೂಡ 2014ರಲ್ಲಿ ಅವರಿಗೆ ಬಿಡುಗಡೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದು ಈ ಕ್ಷಣದವರೆಗೆ ಅದೇ ಅವರ ಸಂಸ್ಥೆಯ ಹೆಸರಿಗೆ ಅವರು ನಿವೇಶನ ಇದ್ದು ಈ ವರ್ಷದ ಕಂದಾಯವನ್ನು ಕೂಡ BBMPಗೆ ಅವರು ಪಾವತಿ ಮಾಡಿದ್ದಾರೆ. ಈಗಾಗಲೇ 10 ವರ್ಷಗಳು ಸಂಪೂರ್ಣ ಆಗಿದ್ದು ಕೂಡ ಅಲ್ಲಿ ಮಾಡದೆ ಇನ್ನೊಂದು ವಂಚನೆ ಕೆಲಸ ಮಾಡಿದೆ. ಆದರೆ ನಿಯಮಗಳಿಗೆ ವಿರುದ್ಧವಾಗಿ ಆ ಒಂದು ಸೊಸೈಟಿ ಆ್ಯಕ್ಟ್ ಇರ್ಬೋದು ಅಥವಾ ಸರ್ಕಾರಿ ನಿಯಮಗಳಿಗೆ ವಿರುದ್ಧವಾಗಿ ಯಾವುದೇ ಒಂದು ಸಂಸ್ಥೆಗೆ ಒಂದೇ ಉದ್ದೇಶಕ್ಕೆ ಒಂದಕ್ಕಿಂತಲೂ ಹೆಚ್ಚು ಸರ್ಕಾರಿ ಸ್ವತ್ತನ್ನು CA ನಿವೇಶನಗಳನ್ನು ಹಂಚಿಕೆ ಮಾಡೋದು ನಿಷಿದ್ಧ ಅನ್ನೋ ಕಾನೂನು ಇದ್ದರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು KADBಗೆ 2024ರಲ್ಲಿ ತಮಗೆ ಈ ಹಿಂದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಹಂಚಿಕೆ ಒಂದು CA ನಿವೇಶನ ಹಂಚಿಕೆ ಆಗಿರ್ತಕ್ಕಂಥ ವಿಷಯವನ್ನು ಮುಚ್ಚಿಟ್ಟು ಮರೆಮಾಚಿ ಆ ಕಾಲಮ್ನಲ್ಲಿ ಏನೂ ಬರೆಯದೆ ಖಾಲಿ ಕೊಟ್ಟು ಇವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಅವರು ಅರ್ಜಿಯನ್ನು ಪುರಸ್ಕರಿಸಿದಂಥ KADB ವಿಚಿತ್ರ ಅಂತಂದರೆ 7-8 ವರ್ಷಗಳಿಂದ 10ಕ್ಕೆ 10 ಇಂಡಸ್ಟ್ರಿಯಲ್ ಶೆಡ್ಗೆ ಅರ್ಜಿ ಹಾಕಿ ಅಲ್ದಾಡ್ತಾ ಇದ್ರು ಕೂಡ ಇನ್ನೂ ನಿವೇಶನ ಮಂಜೂರಾಗದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ ಖರ್ಗೆ ಅವರ ಕುಟುಂಬ ಅರ್ಜಿ ಸಲ್ಲಿಸಿ ಕೇವಲ 3 ತಿಂಗಳಲ್ಲಿ ಅವರಿಗೆ ಹಂಚಿಕೆ ಆಗಿ ಇದೇ ವರ್ಷದ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಏರೋಸ್ಪೇಸ್ ಪಾರ್ಕ್ ಅಂತಂದರೆ ಏನು ಬಾಗ್ಲೂರು ಬಳಿ KADB 5,000 ಎಕರೆ ವಿಸ್ತೀರ್ಣದಲ್ಲಿ ಅದ್ಭುತವಾದಂಥ ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡಿದೆ. ಅಲ್ಲಿ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ ವಿಸ್ತೀರ್ಣದ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 110 ಕೋಟಿಗೂ ಅಧಿಕವಾಗಿರ್ತಕ್ಕಂಥ ಒಂದು ನಿವೇಶನವನ್ನು ಏಕಾಏಕಿ ಅವರಿಗೆ ಮಂಜೂರು ಮಾಡೋದ್ರ ಮೂಲಕ ಒಂದೇ ಸಂಸ್ಥೆಗೆ ಒಂದೇ ಉದ್ದೇಶಕ್ಕೆ 2 ಸರ್ಕಾರಿ ಸ್ವತ್ತುಗಳನ್ನು ಅತ್ಯಮೂಲ್ಯ ಸರ್ಕಾರಿ ಸ್ವತ್ತುಗಳನ್ನು ಮಂಜೂರು ಮಾಡೋದ್ರ ಮೂಲಕ ಸರ್ಕಾರ ದೊಡ್ಡ ತಪ್ಪನ್ನು ಮಾಡಿದೆ. ಈ ತಪ್ಪಿನಲ್ಲಿ MB ಪಾಟೀಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಭಾವಕ್ಕೆ ಒಳಗಾಗಿ ಅವರ ಮರ್ಜಿಗೆ ಒಳಗಾಗಿ ಈ ಒಂದು ಘನಘೋರ ತಪ್ಪನ್ನು ಎಸಗಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ S. ಸೆಲ್ವಕುಮಾರ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಅವರು ಭಾಗಿಯಾಗಿ ಅವರು ವಿಷಯ ಗೊತ್ತಿದ್ದರೂ ಕೂಡ BDIಯಿಂದ ಹಂಚಿಕೆ ಆಗಿರ್ತಕ್ಕಂಥ ವಿಷಯ ಗೊತ್ತಿದ್ದರೂ ಕೂಡ KADBಯಿಂದ ಇಷ್ಟೊಂದು 5 ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಈ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಸಂಸ್ಥೆಗೆ ಮಂಜೂರು ಮಾಡೋದ್ರ ಮೂಲಕ ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಹಾಗಾಗಿ ನಾನು ನೇರವಾಗಿ ಮಾನ್ಯ ಲೋಕಾಯುಕ್ತರನ್ನು ಖುದ್ದಾಗಿ ಭೇಟಿ ಮಾಡಿ ಹಾಗೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಲೋಕಾಯುಕ್ತ ಅವರ ಪೊಲೀಸ್ ಮಹಾನಿರೀಕ್ಷಕರನ್ನು ಖುದ್ದಾಗಿ ಭೇಟಿ ಮಾಡಿ ಸಂಪೂರ್ಣ 400 ಪುಟಗಳ ದಾಖಲೆಗಳು ಸಹಿತ ನಾನು ಅವರಿಗೆ ದೂರನ್ನು ಕೊಟ್ಟು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಖರ್ಗೆ, ಪ್ರಿಯಾಂಕ ಖರ್ಗೆ, ರಾಧಾಕೃಷ್ಣ, ರಾಧಾಬಾಯಿ, ಮಲ್ಲಿಕಾರ್ಜುನ್ ಖರ್ಗೆ, MB ಪಾಟೀಲ್ ಮತ್ತು ಡಾಕ್ಟರ್ S. ಸೆಲ್ವಕುಮಾರ್ ಅವರ ವಿರುದ್ಧ ನಾನು ವಂಚನೆ, ಅಧಿಕಾರ ದುರ್ಬಳಕೆ, ಭ್ರಷ್ಟಾಚಾರ ಮತ್ತು ಸರ್ಕಾರಿ ಭೂ ಕಬಳಿಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ. ಹಾಗೆ ಸೋಮವಾರದ ದಿವಸ ನಾನು ನಿನ್ನೆ ದಿವಸ ರಾಜ್ಯಪಾಲರ ಕಚೇರಿಗೆ ಭೇಟಿ ಕೊಟ್ಟು ಸೋಮವಾರ ದಿವಸ ನನಗೆ ಸಮಯಾವಕಾಶ ಕೊಡಿಸ್ಬೇಕು ಅಂತ ಕೇಳಿ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸೋಮವಾರ ಅಥವಾ ಮಂಗಳವಾರ ದಿವಸ ನಾವು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯಪಾಲರನ್ನು ನಮ್ಮ ವಕೀಲರ ಜೊತೆ ಭೇಟಿ ಮಾಡಿ ಸಂಪೂರ್ಣ ದಾಖಲೆಗಳನ್ನು ಅವರು ಕೊಟ್ಟು ಈಗಾಗಲೇ ನೇರವಾಗಿ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಆಗಿರೋ ತಪ್ಪು ಕಾನೂನು ಬಾಹಿರಕಾರಿ ಆಗಿರುವಂಥದ್ದು. ಹಾಗಾಗಿ ಅದರ ವಿರುದ್ಧ ಅವರು ಮನವರಿಕೆ ಮಾಡಿಕೊಟ್ಟು ಲೋಕಾಯುಕ್ತ ಪೊಲೀಸರು FIR ದಾಖಲು ಮಾಡಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇತರ ಆರೋಪಿಗಳ ವಿರುದ್ಧ ತನಿಖೆ ಪ್ರಾರಂಭ ಮಾಡಬೇಕು. ಅದಕ್ಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ.